ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಶೂಟೌಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಕ್ಕಿಗೆ ಅವತ್ತು ಫೋನ್ ಮಾಡಿದ್ರು, ಅವರ ಆರೋಗ್ಯ ವಿಚಾರಿಸಿದ್ರು ಅನ್ನುವಂತಹ ಎಲ್ಲ ವಿಚಾರಗಳು ಬಂದಿದ್ವಲ್ಲ. ಈಗ ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಹತ್ಯೆ ಸಂಚಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುತ್ತಪ್ಪರಾಯ್ ಹಿರಿಯ ಪುತ್ರ ರಾಕಿ ರೈರನ್ನ ಭೇಟಿಯಾಗಿದ್ದಾರೆ. ಡಿಕೆಶಿ ಸರ್ಕಾರಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಸುಮಾರು 30 ನಿಮಿಷಗಳ ಕಾಲ ರಾಕಿ ರೈ ಮತ್ತು ಡಿಕೆಶಿ ಇಬ್ಬರು ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂತಹ ವಿಷಯ ಲಭ್ಯವಾಗ್ತಾ ಇದೆ. ರಾಕಿ ರೈಗೆ ಮಿಥುನ್ ರೈ ಮತ್ತು ಜಯ ಕರ್ನಾಟಕ ಸಂಘಟನೆಯ ಗುಣರಂಜನ್ ಶೆಟ್ಟಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಇಡೀ ಇನ್ಸಿಡೆಂಟ್ ಹೇಗಾಯಿತು ಏನು ಅನ್ನೋದರ ಬಗ್ಗೆ ಪೊಲೀಸರು ಕೂಡ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಘಟನೆ ಆದ ನಂತರದಲ್ಲಿ ರಿಕ್ಕಿ ರೈಗೆ ಫೋನ್ ಕಾಲ್ ಮಾಡೋ ಮೂಲಕವಾಗಿ ಆ ಘಟನೆ ನಡೆದ ರಾತ್ರಿಯೇ ಡಿಕೆ ಶಿವಕುಮಾರ್ ಅವರು ಅವ್ರ ಜೊತೆಗೆ ಮಾತನಾಡಿದ್ರು. ವಿಶ್ರಾಂತಿ ತೆಗೆದುಕೊಳ್ಳಿ, ಆರೋಗ್ಯದ ಕಡೆ ಗಮನ ಕೊಡಿ, ಯಾರು ಈ ಕೃತ್ಯ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೆ ಸರ್ಕಾರ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಇದೀಗ ಮುತ್ತಪ್ಪರಾಯ ಹಿರಿಯ ಪುತ್ರನ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸಕ್ಕೆ ಅವರುಗಳು ಭೇಟಿ ಕೊಟ್ಟಂತಹ ಸಂದರ್ಭ ಸುಮಾರು 30 ನಿಮಿಷಗಳ ಕಾಲ ಇಡೀ ಘಟನೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಚರ್ಚೆಗಳಾಗಿದೆ. ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಡದಿ ಠಾಣೆಗೆ A1 ಆರೋಪಿ ರಾಕೇಶ್ ಮಲ್ಲಿ ಹಾಜರಾಗಿದ್ದಾರೆ. ಪೊಲೀಸರ ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗಾಗಿ ಹಾಜರಾಗಿದ್ದಾರೆ. ವಕೀಲರ ಜೊತೆ ಠಾಣೆಗೆ A1 ರಾಕೇಶ್ ಮಲ್ಲಿ ಹಾಜರಾಗಿರುವಂಥದ್ದು. ರಾಕೇಶ್ ಮಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. SP ಶ್ರೀನಿವಾಸ ಗೌಡ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಯಾರ ಮೇಲೆ ಅನುಮಾನ ಇದೆ ಅಂತ ರಿಕ್ಕಿ ರೈನ ಕೇಳಿದಾಗ ಅವರು ರಾಕೇಶು ಮತ್ತು ಅವರ ಯಾರು ಮುತ್ತಪ್ಪರಾಯ್ ಅವರ ಎರಡನೇ ಪತ್ನಿ ಅನುರಾಧ ಅವರ ಹೆಸರು, ಹೀಗೆ ಒಂದು 4 ಹೆಸರುಗಳನ್ನು ಕೊಟ್ಟಿದ್ರು. ಅವರುಗಳ ಮೇಲೂ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಆ ಪೈಕಿ ಈಗ ನೋಟಿಸ್ ಕೊಟ್ಟ ನಂತರದಲ್ಲಿ ಇವರು ಹಾಜರಾಗಿದ್ದಾರೆ. ರಾಕೇಶ್ ಮಲ್ಲಿ A1 ಆರೋಪಿ. ಸೊ ಅವರು ವಿಚಾರಣೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ, ಅವ್ರ ಮೇಲೆ ಯಾಕೆ ಆರೋಪ ಬಂದಿದೆ, ಇನ್ಸಿಡೆಂಟ್ನಲ್ಲಿ ಅವರ ಭಾಗಿ ಇದೆಯಾ ಏನು, ಎಲ್ಲ ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಏನು ಫೈರಿಂಗ್ ಇನ್ಸಿಡೆಂಟ್ ನಡೆದಿದೆ ಅದರ ವಿಚಾರಣೆ ಸಂಬಂಧ ನಾವು ಕಳೆದ 3 ದಿನಗಳಿಗಿಂತ ಕಾಲ ಸತತವಾಗಿ ವಿಚಾರಣೆಯನ್ನು ಮಾಡುತ್ತಿದ್ದೀವಿ. ಇದರಲ್ಲಿ ಸಂಶಯಾಸ್ಪದ ಒಬ್ಬ ವ್ಯಕ್ತಿಯನ್ನು ಹೆಚ್ಚಿಗೆ ವಿಚಾರಣೆಯನ್ನು ಮಾಡಿದ್ದೀವಿ. ಸದರಿ ಇನ್ನೂ ನಾವು ಎಲ್ಲರಿಗೂ ನೋಟಿಸ್ಗಳು ನೀಡಿದ್ದೀವಿ. ಇನ್ನೂ ಹೆಚ್ಚಿನ ವಿಚಾರಣೆ ಬಾಕಿ ಇದೆ. ಅದಾದ ನಂತರ ಕೂಲಂಕುಷವಾಗಿ ಮಾಹಿತಿಯನ್ನು ನೀಡ್ತೀವಿ. ಸದ್ಯಕ್ಕೆ ಏನೇನು ನಮಗೆ ನಮ್ಮ ವಿಚಾರಣೆ ಹಂತದಲ್ಲಿ ಯಾರ್ಯಾರ ಬಗ್ಗೆ ಅನುಮಾನ ಬಂದಿದೆ, ಜೊತೆಗೆ ಕೆಲವರು ಏನು ಅವ್ರುಗಳು ಕಂಪ್ಲೇನೆಂಟು ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿದ್ದಾರೆ, ಅವ್ರ ಬಗ್ಗೆ ಎಲ್ಲ ನಾವು